ಮಧುರ ಭಾಷಿಣಿ ಹಿಂಗದೆನ್ನೆಯ ಮಾನವನೇ ಕಾಯಬೇಕೆಂದಾಗ ಓಡೋಡಿಕೊಂಡು ಬಂದವಳು ಈ ಮಧ್ಯರಾತ್ರಿ ಕಾಲದಲ್ಲಿ. ಹೌದಣ್ಣ, ಈ ರೀತಿಯಾಗಿ ಬರಮಾಡಿಸಿಬಿಡುವುದಕ್ಕೆ ಬರವಾದ ಕಾರಣ ಏನಣ್ಣ ಅದು? ನಿನ್ನ ಅತ್ತಿಗೆ ಅಂತ ರುಕ್ಮಿಣಿಗೊಂದು ಮಾತನ್ನು ಕೊಟ್ಟೆ. 8 ದಿವಸದ ಅವಧಿಯಲ್ಲಿ ಮಗನಾದ ಮಗನಿಗೆ ಮದುವೆ ಮಾಡಿಸ್ತೇನೆ ಅಂತ ಹೇಳಿದ್ದೇನು ಹೌದು. ದಿವಸ 7 ಕಳೆಯುತ್ತೆ. ಹೌದೇ? ಎಷ್ಟು ಹುಡುಕಿದ್ರು ಕೂಡ ಅವನಿಗೆ ಒಪ್ಪೊಂದು ಹುಡುಗಿ ಸಿಗ್ಲಿಲ್ಲ. ಆದ್ರಿಂದ ಏನೊಂದು ಉಪಕಾರವನ್ನು ಮಾಡ್ತೀಯ? ಏನಣ್ಣ? ನನ್ನ ಮಗನಿಗೆ ಒಪ್ಪೊಂದು ಹುಡುಗಿಯನ್ನು ಹುಡುಕಿಕೊಂಡು ಬಾರೆ. ಅಣ್ಣಯ್ಯ, ಬಣ್ಣದ ಮಾತಾಗಿ ಹೋಯಿತಲ್ಲ. ಯಾಕೆ? ದೇವರೆಂದೆನಿಸಿಕೊಂಡಂತವರು ತಾವಾಗಿದ್ದೀರಿ. ದೇವರಾದಂತ ನಿಮ್ಮ ಪಾಲಿಗೆ ಮಗನಾದಂತ ಮನ್ಮಥನಿಗೆ ವಧುವನ್ನು ಹುಡುಕುವಲ್ಲಿ ಅಸಾಧ್ಯರಾಗಿ ಹೋಗಿದ್ದೀರಾ. ನಾನಿನ್ನು ಸಾಮಾನ್ಯ ಹೆಣ್ಣು. ದೇವರಾದಂತ ನಿಮ್ಮ ಪಾಲಿಗೆ ಅಸಾಧ್ಯವಾಗಿರುವಾಗ ಸಾಮಾನ್ಯ ಹೆಣ್ಣಾದಂತ ನನ್ನಿಂದ ಈ ಕಾರ್ಯ ಸಾಧ್ಯವಾದೀತೇನು ಅಣ್ಣ? ತಂಗಿ, ನಿನ್ನ ಘನಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಈ ಹೊಣೆಗಾರಿಕೆಯನ್ನು ನಿನ್ನ ತಲೆ ಮೇಲಿಟ್ಟಿದ್ದೇನೆ. ಯಾವ ಕಾರಣಕ್ಕೂ ಆಗುವುದಿಲ್ಲ ಅಂತ ಹೇಳಿ ನನ್ನ ಕೊರಳನ್ನು ತೆಗಿಬೇಡುವೆ. ಹಾಗಂತ ನಿನ್ನ ಧೈರ್ಯಕ್ಕಾಗಿ ಮನೋವೇಗವನ್ನು ನಾನು ಗಮನಿಸ್ತೇನೆ. ಹೋಗಿ ಬಾ ತಂಗಿ, ಶುಭವಾಗಲಿ. ಇಂದು ಎನಗೆ ಗೋವಿಂದ ನಿನ್ನಯ